ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಇಲ್ಲ? ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಂಬ್ರತ್ತ ಹೆಂಗದ ಏನಿಲ್ಲ ಅಂತ ನೋಡಂಬರ್ರಿ. ಈಗ ಹಾಲು ಕಾಸ್ಕೊಳತ್ತೀನಿ, ಮಿಕ್ಕಿಗೂ ಹಾರ್ಲಿಕ್ಸ್ ಕೊಡ್ತೀನಿ ರೀ. ಇನ್ನು ನೋಡ್ರಿ ಇಲ್ಲಿದ್ದಿಲ್ಲೇ ಕೂತ ಇನ್ನು ಚಪಾತಿ ಸಾರು ರೈಸ್ ಕೂತದೆ. ಅಪ್ಪ ಎಲ್ಲ ಸಾಕಾಯ್ತಪ್ಪ ನಮ್ಗೆ ರೀ. ಈಗ ಎದರಾಗ ಬೇರೆ ಎಲ್ಲ ಭಾಂಡೆನೂ ರಾತ್ರಿ ಹಾಗೆ ಇಟ್ಟೇನಿ ರೀ. ಯಾಕಂದ್ರೆ ನನ್ನ ಕೈಲಿ ಆಗಲ್ಲ, ಬಕ್ಕಳು ಹಿಂಗೆ ನೆಗಡಿ ಆದಂಗೆ ಆಲತ್ತೈತ್ರಿ. ಸ್ವಲ್ಪ ಮೋಸಂಬಿ ಇತ್ತು ಬೆಸ್ಟ್ ಅದ ರೀ. ಸ್ವಲ್ಪ ಅದೆಲ್ಲ ಚಂದ ಅದ ರೀ ಮೋಸಮ್. ಸ್ವಲ್ಪ ಈಗ ಚಿಕ್ಕೋಣ ರೀ ಆರಾಮಿಲ್ಲ, ಮನ್ಕೊಳಕತ್ತಾನ. ಮಿಕ್ಕೋಣ ರೆಡಿ ಆಗ್ಲಕತ್ತಾನ ನೋಡ್ರಿ. ಈಗ ಸ್ವಲ್ಪ ಹಾಲು ತಣ್ಣಗಾಗ್ಯಾವ್ರಿ. ಈಗ ಅಣ್ಣಗೆ ಒಯ್ದು ಕೊಡಂಬರ್ರಿ. ಅಣ್ಣ ಕೂತಾರಿ, ರೆಡಿಯಾಗಿ ಕೂತಾರ ಅಣ್ಣ. ಮಿಕ್ಕು ಈಗ ತೋಮ ಆರಾಮ್ಸೆ ತೋ. ಅಣ್ಣ ರೆಡಿ ಆಗ್ಯಾನ. ನಾ ಹಂಗೆ ಬಡ ಇವು ಬಟ್ಟೆಗಳು ಈಗ ಮಡ್ಚ್ಕೊಳಕತ್ತೀನಿ ರೀ ಹಂಗೆ ಜೊತೆ. ಯಾಕಂದ್ರೆ ಮತ್ತೆ ಆಮೇಲೆ ಬೊಕ್ಕೊಳತ್ತದ. ನಾ ಬಟ್ಟೆ ಭಾಂಡೆ ಕಸ ಬೊಕ್ಕು ಕೆಲಸ ಅವರಿ. ನಾ ಇವ ಒಬ್ಬ ಮನ್ಕೊಂಡ ಚಿಕ್ಕಿ ರಾತ್ರಿಗೆ ಹೆಂಗೆ ಇಲ್ಲ ಮಿಕ್ಕು. ರಾತ್ರಿ ಟೈಮ್ನಾಗ ಭಾಳ ಸಣ್ಣ ಗಾಳಿ ಬೀಸತ್ತದ್ರಿ, ತಣ್ಣಗೆ ಹುಡ್ಲಿಕ್ಕತ್ತದಿಲ್ಲ ಮಿಕ್ಕ. ಶುಭೋದಯ ಆ್ಯಂಡ್ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್. ಹಿಂಗದ ನೋಡಿ. ಈಗ ಅಣ್ಣ ಹಾಲು ಕುಡ್ದೀಗ ಸ್ಕೂಲಿಗೆ ಹೋಗ್ತಾನೆ. ಅವನಿಗೆ ಏನಾರೇ ಮಾಡ್ಕೊಡ್ಬೇಕೀಗ. ಈ ಅಣ್ಣ ಅಂದ್ರೆ ಮನ್ಕೊಳನ. ಯಾಕಂದ್ರೆ ಇವ ಬಕ್ಕುಣ ನಾಜೂಕನ ರೀ, ದೊಡ್ಡ ಅಂತೀವಲ್ರಿ, ಭಾಳ ನಾಜೂಕನ ನೋಡ್ರಿ ಅವ. ಅದ್ರ ಬೇರೆ ನಿನ್ನೆ ಒಂದು ಶರ್ಟ್ ಹಾಕೊಂಡು ಫ್ಯಾಷನ್ ಒಂದು ಮಾಡ್ಯಾನ್ರಿ ಅವ. ಅಂಥದ್ದಾಗ ಅವನಿಗೆ ಕಫ ಕೊಡಾಗ್ಬಿಟ್ಟ. ಹೌದಿಲ್ಪ? ಹಿಂಗದ ನೋಡ್ರಿ. ಈಗ ಮನ್ಕೊಳನ್ ಮಕ್ಕಳ ಬಿಡೋದನ್ನ ಬಿಟ್ಟಿನಿ. ಈ ಸಾಬಗೀಗ ರೆಡಿ ಮಾಡಿ ಕೊಟ್ಟು ಕಳಿಸ್ತೀನಿ ನೋಡ್ರಿ. ಅನ್ಕ ಆಯ್ತು, ಆಮೇಲೆಲ್ಲ ಬಡ ಕೆಲಸ ಮಾಡ್ಕೋತೀನಿ ನೋಡ್ರಿ. ಟಿಫಿನಾಗ ಪಪ್ಪ ತೊಗೊಂಬರ್ತಾರೆ. ಓಕೆ, ಚಂದ ಟೆಸ್ಟ್ ಮಾಡಿ ನೋಡಮ್ಮ. ಯಾಕಂದ್ರೆ ಪೇಪರ್ ಹೊಂಟವರಿ. ಏನು ನಡೆದವಮ್ಮ ನೀವು? ಟೆಸ್ಟ್ ನಡೆದವ. ಟೆಸ್ಟ್ಗೆ ಆಮೇಲೆ ಪೇಪರ್ ಎಕ್ಸಾಮ್. ಆಯ್ತು, ಚಂದ ಮಾಡ್ಬಾ ಶಾಣ ಕೂಸ. ಒಲ್ಲಂತ ಹಿಂಗೆ ಅಳಲ್ಲ ನೋಡ್ರಿ. ಅವ ಹೋಗಲ್ಲಾಗೆ ನಾ ಯಾಕೆ ಹೋಗ್ಲಿ ಹಂಗೆ ಹಿಂಗೆ ಏನಿಲ್ಲ ನೋಡ್ರಿ. ಎದ್ದಾನ ಅಂತ ಗಪ್ಪಾಗ ರೆಡಿ ಆಗ್ಯಾನ. ಈಗ ಸ್ಕೂಲಿಗೆ ಹೋಲತ್ತ ನೋಡಿ. ಇಲ್ಲಮ್ಮ? ಹ್ಯಾಪಿ ನೋಡ್ರಿ. 3 ಮಂದಿ ನೋಡ್ರಿ. ಏನು ಸರ್ ಅವ್ರಿಗೆ ದೋಸ್ತಾಗ ಆರಾಮಿಲ್ಲ ನೋಡ್ರಿ. ಅವ್ನಿಗೆ ಟೆನ್ಷನ್ ಇರುತ್ತೆ. ಕ್ಯಾ ಬೋಲಾ ತೂನೆ? बुखार आ रहा है इसे एक बार दिखा देना. किसको? ಡಾಕ್ಟರ್ ಕೋ. ನೀನು ಕೆಮ್ಲತ್ತಿದ್ದು ನೋಡಿ ಮಿಕ್ಕು. ಒಂದು ವಿಕ್ಸ್ ಗೋಲಿ ತಿನ್ಕೋತ ಹೋಗು. ಒಂದು ವಿಕ್ಸ್ ಗೋಲಿ ತಿನ್ಕೋತ. ಬೇಡ ಹಂಗೆಲ್ಲ ಹುಚ್ಚುಚ್ಚು ಮಾಡಬಾರ್ದು. कोई नहीं, अभी उठ जाएगा ना तब लेके जाएंगे. चलो तुम दोनों रेडी हो गए ना? हाँ चलो तुम दोनों फिर. और पप्पा बिट बर्तन अंत देवराजर पप्पा होगा. उसको भी एक दे देना. उसको भी देवराज को भी. तू क्या खा रहा है? हाँ ओरियो बिस्किट तिलाता नहीं, ऑन विक्स गोली तिलाता नहीं रहने दे उसको. गोली खाने दे, छोड़. तीन जल्दी तीनों. इब्ರು ಅಣ್ಣದವ್ರು ಹೊರತಾರೆ. ಬಾಯ್. ठीक है, आराम से जाना, एक साइड से जाना. ಮಿಕ್ಕು ಚೌಚೌ ಮಾಡಬೇಡ ನೋಡಿ. ಏನು ಹೇಳ್ತೀನಿ? ಕಸದ ಅಣ್ಣ ಬರ್ತಾನ, ಅವ್ರಿಗೆ ಕಸ ಅದು ಕೊಡ್ಬೇಕು. ಈಗ ನೋಡ್ರಿ ಮ್ಯಾಗಿ ನಡ್ಸದ. ಯಾಕಂದ್ರೆ ಮಿಕ್ಕೊಂಡಂದು ಟಿಫಿನ್ ಕೊಟ್ಟು ಕಳ್ಸಿದಿಲ್ಲ ರೀ. ಟಿಫಿನ್ದಾಗ ಅವ್ರ ಪಪ್ಪ ಹತ್ತಾರ ಇರ್ಲಾಕ ಮ್ಯಾಗಿ ಮಾಡ್ಕೊಡು ಅವನಿಗೆ ಒಬ್ಬನಿಗೆ. ಅದು ಕೆಸನೆ ಈಗ ಸ್ವಲ್ಪ ಅವರಿಗೆ ಮ್ಯಾಗಿ ಮಾಡ್ಕೊಡ್ಲಕತ್ತೇನೆ ನೋಡ್ರಿ. ನಮ್ಮ ಅಣ್ಣಗೆ ಆರಾಮಿಲ್ರಿ, ಅವನಿಗೆ ಸ್ವಲ್ಪ ಜಂಡು ಬಾಂಬ್ ಹಚ್ಚಲಕತ್ತೀನಿ ನೋಡ್ರಿ. ಫ್ಯಾಷನ್ ಮಾಡಿಸ್ರಿ, ಫ್ಯಾಷನ್ ಕೊಟ್ಟಿನ. ಒಂದು 2 ಡೇಟ್ ಕೊಟ್ಟಿನಿ. ಈಗ ಹೇಳಿದ ಮಾತು ಕೇಳಂಗಿಲ್ರಿ, ಒಟ್ಟ ಹೇಳಿದ ಮಾತು ಕೇಳಂಗಿಲ್ರಿ. ಆರಾಮ್ ತಪ್ಪಲಾರ್ದೆ ಮತ್ತೇನತ್ತದ. ಪಾಸನ್ ತಗೋ, ಹಿಂಗೆ ತಗೊಂಡು ಬಂದ್ಬಿಡು. ಬಿಡು. ಊಟ ಮಾಡಲ್ರಿ, ಏನು ಮಾಡಲ್, ಬರ್ರಿ ಹೇಳ್ಕೊತಿರ್ತಾನ್ರಿ. ಇವ್ನ ಕಾಲಾಗಿಟ್ಟ ಸಾಕಾಗ್ಯದ. ನಮ್ಗ ಕುತ್ತಿಗೆ ಬಂದ. ಹಾ ಅದೇ ಅದ್ರ ನೀ ಮಾತು ಕೇಳಬೇಕು, ಕೇಳಬಾರ್ದು ನೀ. ಏನಾರ ಕೇಳ್ರಿ, ಎದರ್ ಒಟ್ಟು ಏನಾರ ಹೇಳ್ರಿ, ಎದರ್ ಅಲ್ಲಿ ಹಾಸ್ಪಿಟಲ್ಗೆ ಹೋದ್ರೆ ಡಾಕ್ಟರ್ಗಳು ಭೀ ನಮಗೆ ಬೈದು ಕಳಿಸ್ತಾರೆ. ಏನು ತೊಗೊಂಬಂದಿರೋದು ಮನೆಗೆ ತೊಗೊಂಡು ಹೋಗ್ರಿ ವಾಪಸ್ ಅಂತಾರ ನಮಗೆ. ಈಗ ನೀ ಗಪ್ಪ ಟ್ಯೂಷನ್ ಟೈಮ್ ಆಗತ್ತಾನ. ಈಗ ನಿಮ್ಮ ಮಕ್ಕಳೆಲ್ಲ ಇನ್ನೂ ಜಡಿತೀನಿ ಮಗನ ನೀನು. ಇವರಿಗೆ ಬೊಕ್ಕು ಸಲ್ಗಿ ಕೊಟ್ಟದ್ರಿ ಇವರಿಗೆ. ಅವ ನೋಡ್ರಿ, ಅವನು ಬಂದ ನಾವ ಹೆಂಗೆ ಕಪ್ ಹೊಡ್ದ ನೋಡ್ರಿ. ಅವ
ಮನಿಗ್ ಬಂದ್ರಪ್ಲೆ ಎಲ್ಲ ಸ್ವೆಟರ್ ಬಟ್ಟಿ ತೆಗೆದು ಎತ್ತಾಕ್ ಹೊಡೆದು ಗಾಡಿ ಕಡಿ ಮಾರಿ ಮಾಡು ಮಕ್ಕೋಯ್. ಇನ್ನೊಂದ್ ಜೊತೆ ಗಪ್ಪಾಗ ಮಕ್ಕೋ ನೋಡಿ ಏನ್ ಹೇಳ್ತೀನಿ. ನಾ ಇಟ್ಟು ಕೆಲಸ ಮಾಡತ್ತಾನೆ ಗಪ್ಪಾಗ ಮಕ್ಕೋ ನೋಡಿ ಸಾಕ್ ಮಾಡಿ ಇಟ್ಬಿಟ್ಟಾರ ನೋಡ್ರಿ. ಭಯಂಕರ ಸಾಕ್ ಮಾಡ್ಯಾರ ನೋಡ್ರಿ. ಈಗ ಒಂದ್ ಜರ ಬಿಸಿಲು ಬಂದಂಗ ಆಗ್ಯಾದ್ರಿ. ಈಗ ನಾನು ಎಲ್ಲ ಕೆಲಸ ಮಾಡ್ಕೊತೀನಿ ಇವ್ರಿಬ್ಬರಿಗೆ ಮಂಗಸಿ. ಮನುಷ್ಯ ಅರ್ಥ ಮಾಡ್ಕೋಬೇಕ್ರಿ, ಹೌದಲ್ಲ? ಅರ್ಥ ಮಾಡ್ಕೊಲಾರ್ದವ್ರಿಗೆ ಏನ್ ಹೇಳ್ಬೇಕ್ರಿ? ಊಟ ಗೀಟ ಮಾಡಿದ್ರೆ ಚಲೋ ತಿಂದ್ರ ಮಾಡಿದ್ರೆ ಚಂದ ಇರ್ತಾವಿಲ್ರಿ ಮಕ್ಕಳು. ಅವ್ನಿಗೆ ಏನ್ ಬಿ ಮಾಡ್ಕೊಡ್ರಿ, ಒಟ್ಟ ಒಲ್ಲೆ ಅವ್ನ ಬಾಯಿಗೆ ಒಲ್ಲನ ಶಬ್ದ ಬರ್ತದ ನೋಡ್ರಿ. ಹ್ಞೂ ಮಮ್ಮಿ ನಾ ಉಣ್ತೀನಿ ಅನ್ನೋದು ಬರಲ್ಲ ಅವ್ನ್ ಬಲ್ರಿ. ಏನ 1 ವರ್ಷದ 2 ವರ್ಷದ ಮಕ್ಕಳ ಅವ್ರಿಗೆ ತುತ್ತು ಮಾಡಿ ಉಣ್ಸಕ್ಕ. ಕೇಳಿಸ್ಲತ್ತದ ನಿನ್ಗ? ಹ್ಞೂ ಅಂತ ನೋಡ್ರಿ ಅಲ್ಲಿ ನಿಂತೆ. ಸರಿ ಬಾ ಈಗ ಮಕ್ಕೊಂಡ್ ಬಾಜು ಮಕ್ಕೋ ನೋಡ್ರಿ. ಈಗ ಭಾಂಡೆ ತಿಕ್ಕ ಕಾರ್ಯಕ್ರಮಗಳು ನಡೆದದ ನೋಡ್ರಿ. ಈಗ ಇಷ್ಟು ಬಡ ಈಗ ಭಾಂಡೆ ತಿಕ್ಕ ಅಂತ ಬಟ್ಟಿರೇ ಒಗೆದಾಗ್ಯದ್ರಿ. ಬಟ್ಟಿ ಎಲ್ಲ ಒಗೆದಾಗ್ಯದ, ಕಸನು ಗುಡಿಸ್ಕೊಂಡೇನಿ, ಎಲ್ಲ ಮಾಡ್ಕೊಂಡೇನಿ. ನಾ ಮಿಕ್ಕೊಂಡು ಟ್ಯೂಷನ್ಗೂ ಹೋಗ್ಬಿಟ್ಟಾನ. ಈಗ ಸಂತೋಷಾಗ ಚಿಕ್ಕೂಗ ಚಾ ಮಾಡೀನಿ, ನಾನು ಕುಡಿಬೇಕಂತ ಯಾಕೋ ನಂಗೆ ಮನಸ್ಸು ಬರ್ತಲ್ಲ. ಇವು ತಿಕ್ಕಿ ಮಾಡಿ ಕೈಕಾಲು ಮುಖ ತಕೊಂಡು ಆಮೇಲೆ ಚಾ ಕುಡಿತೀನಿ. ನಂಗೆ ನೆಗಡಿ ಆಗ್ಯದ್ರಿ. ಎಲ್ಲರಿಗೆ ಒಳಗಡೆ ನೆಗಡಿ ಆಗದ. ನಿನ್ನೆ ಒಂದು ಬೆಳಗ್ಗೆ ನಾವೆಲ್ಲರೂ ಸ್ನಾನ ಮಾಡ್ದೇವಲ್ರಿ. ಹಂಗತಿನ ಡೆಲ್ಲಿದಾಗ ಚಳಿ ಅದರಿ. ನಾ ಮುಕ್ಕೊಡ್ರಿ ಹಂಗಾಗ ಅವ್ನಿಗರೆ ಆರಾಮೇ ತಪ್ಪೇದ್ ನೋಡ್ರಿ. ಚಿಕ್ಕಣ್ಣಗರೆ ಆರಾಮೇ ತಪ್ಪಿಬಿಟ್ಟದ. ಈಗ ಏನು ಮಾಡ್ತೀವಿ ಇಷ್ಟು ಬಡ ತಿಕ್ಕಿ ಮಾಡ್ಕೆಸಿಂದ ಚಂದ ಕೈಕಾಲು ಮುಖದ್ದು ತಕೊಂಡು ಮಾಡಿ ಬಟ್ಟೆ ಒಣಗಿಸಿ ಅಣ್ಣಗ ದವಾಖಾನೆ ಕರ್ಕೊಂಡು ಹೋಗ್ಬೇಕು ನೋಡ್ರಿ. ಅಲ್ಲಿ ಅವ್ನಿಗೆ ಕುಡ್ಸೋನಿ ಹೋಗಲ್ಲ, ಚಾ ಕುಡ್ಸೋನಿ. ಅವ್ನಿಗೆ ಎಬ್ಬಸೋನಿ ಚಿಕ್ಕು, ಎಬ್ಬಸೋನಿ. ಏ ಚಿಕ್ಕ ಏ ಅಮ್ಮ ಹೇಳು ಚಾ ಕುಡಿ ಹೇಳು ಪಟ್ಟತ್ತ ನೋಡ್ರಿ. ಈಗ ಬಟ್ಟೆ ಒಣಗ್ಸೋ ಕಾರ್ಯಕ್ರಮ ನಡೆದವ್ರಿಗೆ ಎಲ್ಲ ಕೆಲಸ ಆಗ್ಯದ, ಎಲ್ಲ ಆಗ್ಬಿಟ್ಟದ. ಇಷ್ಟು ಬಡ ಬಟ್ಟೆ ಹಾಕಿದ್ದೀನಿ. ನೋಡಮ್ಮ ಏನಾದ್ರು ತಿಂತೀನಿ ಅಂದ್ರೆ ಅವ್ನಿಗೆ ಮಾಡ್ಕೊಡ್ತೀನಿ ಅಂದ್ರೆ ನೋಡಮ್ರಿ ಏನಾರು ಹಾಕೋದು ಆಮೇಲೆ ಇಷ್ಟು ಬಡಬಡಪ್ಪೆಲ್ಲ ಬಟ್ಟೆ ಹಾಕ್ತೀನಿ. ಬಟ್ ಏನಂತ ಹಂಗೆ ಅದ ನೋಡ್ರಿ. ಎಲ್ಲ ಕೆಲಸ ಮುಗೀತು, ಎಲ್ಲ ಇತ್ತು. ಭಾಂಡ್ಯ ಕಸ ಕಡ್ಡಿ ಬಟ್ಟಿ ಬರೀ ಟು ಜಡ್ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗೇನು ಮಾಡಕತ್ತೀನಿ ಅಂದ್ರೆ ಇವು ಏನಂತಾರ ಶೇಂಗಾ ಮತ್ತು ಬ್ಯಾಳಿಗಳೆಲ್ಲ ಇದ್ರ ಪುಟ್ಟಣಿವೆಲ್ಲ ಬಡ ಸೋಸ್ಕೊಂಡು ಡಬ್ಬೆ ತುಂಬಿಡ್ತೀನಿ ರೀ. ಕಮ್ಸೆ ಕಮ್ 5-6 ದಿನ ಇತ್ತು ಅವಕ್ಕೆಲ್ಲ ತೊಳೆದಿ ಮಾಡಿಟ್ಟಿನಿ. ಆದ್ರೆ ಎತ್ತಿಡೋಕ್ಕಾಗಲ್ಲ ಆಗ್ಯದ್ರಿ. 5-6 ದಿನ ಒಂದು ವಾರ ಆಗೇ ಹಲ್ಲಕ್ಕೆ ಹೊಂಟತ್ರಿ. ಹಂಗಾಗಿ ನೋಡ್ರಿ. ಈಗ ಚಿಕ್ಕು ಒಂದು ಸ್ವಲ್ಪ ಚಾದು ಕುಡ್ದಾನ, ಸ್ವಲ್ಪ ಎದ್ದಾನ, ಸ್ವಲ್ಪ ಹೋಮ್ವರ್ಕ್ ಮಾಡ್ಲಕತ್ತಾನೆ. ಯಾಕಂದ್ರೆ ಪೇಪರ್ ಹೊಂಟಾವಲ್ರಿ, ಅದಕ್ಕೆ ಸ್ವಲ್ಪ ಮಾಡ್ಕೊಂಬಂದಿನಿ. ಎದ್ದಾನ್ರಿ. ಈಗ ಸ್ವಲ್ಪ ಕೆಲಸ ಮಾಡ್ಕೊಳತ್ತ ನೋಡ್ರಿ. ಮಸ್ತನತ್ತೆಲ್ಲ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿನಿ. ಎಲ್ಲ ಬಟ್ಟೆ ಬಿಟ್ಟಿ ಎಲ್ಲ ಒಣಗಿಸ್ಬಿಟ್ಟಿನಿ, ಎಲ್ಲ ಮಾಡೀನಿ. ಕಿಚನ್ ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟೇನಿ ರೀ. ಎಲ್ಲ ಶಿಸ್ತನತ್ತ ಈಗ ಏನ್ರಿ ಉಣ್ತೀನಂದ್ರೆ ಮತ್ತೆ ಮಾಡ್ಕೊಡ್ತೀನಿ. ಏನು ಒಲ್ ಮಮ್ಮಿ ಎಲ್ಲಕತ್ತಾನ. ಸೊ ಜಾದ ಫೋರ್ಸ್ನು ಮಾಡೋದು ಬ್ಯಾಡ್ರಿ, ಹೌದಿ? ಮಕ್ಳಿಗೆ ಜಾಸ್ತಿ ನಾವು ತಲೆ ಮೇಲೆ ಕುಂದಿಸ್ಕೊಂಡೇವು ಅಂದ್ರೆ ಅವು ಏನೋ ಮಾಡ್ತಾವಂತ್ರಿ, ಹುಚ್ಚು ಹೋಯ್ತಾವಂತ, ಏನೋ ಮಾಡ್ತಾವಂತ. ಅದ್ರೂ ನನಗೆ ಅಷ್ಟು ಗೊತ್ತಿಲ್ಲ. ಅದಕ್ಕೆ ಧೀರಜ್ರ ಮಮ್ಮಿನೂ ಬರ್ತೀನಿ ಅಂದ. ನೋಡಮ್ ಬರ್ತಾವ ಏನು ಮಾಡ್ತಾವ ಗೊತ್ತಿಲ್ಲ. ಸೋಸ್ಕೊತೀನಿ. ಇದು ಗೇಟ ಮುಂದೆ ಮಾಡಿಬಿಡ್ತೀನಿ. ಹೌದು, ಒಂದೊಂದ್ಸಲ ಭಾಳ ಚಂದ ಇರ್ತಾವ್ರಿ. ನೀವು ಎದಕ್ಕೂ ಹೊಡೆಸ್ಕೊಳ್ರಿ, ನನ್ನ ಕೈ ನಿಂತು ಎದಕ್ಕೂ ಬಯಸ್ಕೊಳ್ರಿ. ಇವಾಗ ಬರೀ ಊಟದ ಕಾಲಾಗೆ ನೋಡ್ರಿ. ಊಟ ಶಿಸ್ತಾಗಿ ಮಾಡಂತೀರಿ, ಚಂದ ಇರು ಅಂತೀನಿ, ಹೆಲ್ದಿಯಾಗಿರು ಅಂತೀನಿ ರೀ. ಮಕ್ಕಳಂದ್ರೆ ಹ್ಯಾಂಗಿರ್ಬೇಕು, ಹೌದಿಲ್ಲ? ಇವ್ನ ಕಾಲಾಗಿ ಇವತ್ತು ಯಾರೂ ಉಂಡಿಲ್ಲ ನೋಡ್ರಿ ನಮ್ಮ ಮನ್ಯಾಗ. ನಾವು ಸಂತೋಷ ನಾನು ಸ್ವಲ್ಪ झगड़ाने ಮಾಡ್ಕೊಂಡ್ಬಿಟ್ಟೆವು. ಬರೀ ಇದೇ ಅದ ಇವಂದದ ಕೇಸಿನ. ಆಜಾವ್ गेट खुला छोड़ आजाओ गेट खुला ही आजाओ. ಮಿಕ್ಕೂನು ಮ್ಯಾಗಿ ಕೊಟ್ಟು ಕಳಿಸ್ತೀವಿ. ನಾವು 3 ಮಂದಿ ಮ್ಯಾಗಿನೇ ತಿಂದಿವ್ರಿ. ಆಮ್ಯಾಗ ಇನ್ನಗಡೆ ಚಾ ಬಿಸ್ಕಿಟ್ ಅದು ಇವ್ರು ತಿಂದಾರ ನೋಡ್ರಿ. ಅಷ್ಟೇ ಮತ್ತೆ ಏನಿಲ್ಲ, ಏನೂ ಮಾಡಿಲ್ಲ. ಈಗ ಏನಾರು ಉಣ್ತೀನಂದ್ರೆ ಏನಾರೇ ಮಾಡ್ತೀನಿ. ಪಾಪದು ಮಿಕ್ಕರೆ ಪಾಪದು ಭಾಳ ಸೈಲೆಂಟ್ ಅದ. ಧೀರಜ್ರ ಮಮ್ಮಿನ ಸ್ವಲ್ಪ ಇದಕ್ಕೂ ಪರೋಟ ಪಲ್ಯ ಕೊಟ್ಟು ಕಳ್ಸಿರು, ಅದೇ ಉಂಡಾರು. ಸುಮ್ಮನೆ ಬೇಡ ಅಂತ ಕೇಸೆ ನಾನು ಸುಮ್ಮ ಗಪ್ಪಾಗಿಬಿಟ್ಟಿದ್ದಿತ್ತು. ನನಗೆ ಸಿಟ್ಟು ಬಂದಿತ್ತು. ನಾನು ಏನೂ ಮಾಡಿಲ್ಲ ನೋಡ್ರಿ, ಸುಮ್ಮನೆ ಕೂತೀನಿ ನೋಡ್ರಿ. ಈಗ ಏನು ಮಾಡ್ತೀನಿ ಅಂದ್ರೆ ಇವಿಷ್ಟು ಬಡಗೆ ಚಂದ ಮಾಡ್ಕೊತೀನಿ. ಧೀರಜ್ರ ಮಮ್ಮಿನೂ ಬಂದಾಳ. उसको थोड़ा बुखार हो रहा है उसको. सुबह से ऐसा ही से रहते नहीं है, क्या करे? तुम देखती हो ना कैसा रहता है करके. ಈಗ ದೇವರಾಜವ್ರ ಮಮ್ಮಿ ಬಂದಾರ. ಅಕ್ಕಿನ ಇಬ್ರು ಕುಡ್ಕೇಸಿನ್ರಿ. ಈಗ ಚಾ ಕುಡಿತೀವಿ ನೋಡ್ರಿ. ಅಕ್ಕಿನ ಸಲುವಾಗಿ ಇದು ಹಾಕಿಟ್ಟು ನಾವು ಜಾಸ್ತಿ ಕುಡಿತಾರೆ, ನಾ ಕಮ್ಮಿ ಕುಡಿತೀನಿ. ಅದಕ್ಕೆ ಸ್ವಲ್ಪ ನಾ ಕಮ್ಮಿ ಹಾಕೊಂಡೇನಿ ನೋಡಿ. ಈಗ ಅವ್ರಿಗೆ ಕೊಡ್ತೀನಿ.
ನೋಡ್ರಿ ಈಗ ಬ್ಯಾಳಿ ಹಸನ್ ಮಾಡತ್ತೀನಿ. ಇದಿಷ್ಟು ಬ್ಯಾಳಿ ಹಸನ್ನೆಲ್ಲ ಮಾಡೋದೈತಂದ್ರೆ ಹೋಗಿ ನಾವು ಬಿಕ್ಕು ಅಣ್ಣ ಕರ್ಕೊಂಡು ಬರ್ಬೇಕು ನೋಡ್ರಿ. ಈ ದೇವರಾಜ ಮಮ್ಮಿನೂ ಕುಂತಾಳ ಹೋಗಮ್ಮ ಅಂತ ಕೇಸಿನ. ಸೊ ಇನ್ನ ಟೈಮ್ ಅದ, ಇನ್ನೊಂದು ಅರ್ಧ ಗಂಟೆ ಟೈಮ್ ಅದ ಅನ್ಕಂತ ಏನು ಮಾಡ್ತೀನಿ, ಇದಿಷ್ಟು ಬಡ ಬಡ ಸೋಸ್ಕೊತೀನಿ ನೋಡ್ರಿ. ಸೋಸ್ಕೊಂಡು ಹೋಗಿ ಅಣ್ಣದರಿಗೆ ಕರ್ಕೊಂಡ್ಬರ್ತೀನಿ. ನಮ್ಮ ಚಿಕ್ಕು ಈಗ ಹೋಮ್ವರ್ಕ್ ಮಾಡ್ಲಕತ್ತಾನೆ. ಈಗ ನಾ ಶೀರಾ ಮಾಡ್ಲಕತ್ತೀನಿ ಚಿಕ್ಕು ಮಿಕ್ಕು ಅಣ್ಣಗೋಸ್ಕರ. ಈ ಕಡೆ ಫ್ರೈ ಮಾಡ್ಕೊಳತ್ತೀನಿ ಎಣ್ಣೆ ಹಾಕಿ. ಮತ್ತಂದ್ರೆ ಈ ಕಡೆ ನೀರು ಕುದಿಲಿಕತ್ತದ. ಇಲ್ಲಿ ಸಕ್ಕರೆ ಇಟ್ಕೊಂಡಿನಿ, ಇಲೈಚಿ ಹಾಕಿದಕ್ಕೆ ಚಂದ ಫ್ರೈ ಮಾಡ್ಕೊಂಡು ಈಗ ಬಡ ಬಡ ಇದ್ರಾಗ ನೀರು ಸಕ್ಕರೆ ಅಡ್ಡು ಹಾಕಿ ಸ್ವಲ್ಪ ಒಮ್ಗಾಲಕ್ಕೆ ಇಟ್ಟಂದ್ರೆ ಶೀರಾ ರೆಡಿ ಆಗ್ತದ ನೋಡಿ. ಇಬ್ರು ಅಣ್ಣದವ್ರು ರೆಡಿ ಆಗ್ಯಾರ ತಿಲ್ಲಕ್ಕ ನೋಡ್ರಿ. ಈಗ ಮಸ್ತ್ ಅನ್ನತ್ತ ಈಗ ಶೀರಾ ರೆಡಿ ಆಗ್ಯದ. ಸ್ವಲ್ಪ ಉಮ್ಗಾಯಲಿಕ್ಕೆ ಇಡ್ತೀನಿ, ಆಮ್ಯಾಗ ಒಂದು 5 ನಿಮಿಷ ಆಗೋಣ ನಮ್ಮ ಅಣ್ಣದವ್ರಿಗೆ ಕೊಡ್ತೀನಿ ನೋಡ್ರಿ. ನೋಡ್ರಿ ಈಗ ಚಿಕ್ಕು ಮಿಕ್ಕು ಇಬ್ರು ಮಸ್ತ್ ಅನ್ನತ್ತ ಈಗ ಶೀರಾ ತಿಲ್ಲತ್ತಾರ. ಹೆಂಗಾಗ್ಯದಮ್ಮ ಶೀರಾ? ಹಾ ಅದೇನೋ ಅಂತಾರೆ ಹೊಡೆದಿ ಬಡ್ದಿ ಹೋಳ್ಗಿ ತುಪ್ಪ ಕೊಟ್ಟಿರತ್ ಹಂಗದ ನೋಡ್ರಿ. ನಮ್ಮ ಮನ್ಯಾಗ ಹೊಡೆದಿ ಬಡ್ದಿ ನಾವು ಶೀರಾ ಕೊಡೋರಿ. ಹೆಂಗಾಗ್ಯದಮ್ಮ? ಚಂದ ಆಗ್ಯದಲ್ಲ? ಸರಿ ಇಬ್ರು ತಿನ್ರಿ ಅಂದ್ರೆ ನಮ್ಮ ಅಣ್ಣದವ್ರು ಇಬ್ರು ಮಸ್ತ್ ಅನ್ನತ್ತ ಶೀರಾ ತಿಲ್ಲತ್ತಾರ. ಈಗ ನಾನು ಹಾಕೊಂಡಿ ನೋಡ್ರಿ. ಇವೆಲ್ಲ ಇಲ್ಲಿದಿಲ್ಲ ಇಟ್ಟೆವು ಹೌದಿಲ್ಲ ಚಿಕ್ಕು? ಯಾಕಂದ್ರ ಮಸ್ತ್ ಜಗಳ ನಡೆದಿತ್ರಿ ಅದು ತೆಳಗ. ತಲಿ ಹೊಡ್ಕೊಂಡು ರಕ್ತ ರೆಡಿಯಾಗಿಲ್ಲ ಚಿಕ್ಕಿ. ಆದ್ರೆ ವಿಡಿಯೋ ಏನು ಮಾಡಲ್ರಿ, ಯಾಕಂದ್ರೆ ಒಂದೇ ಸೊಸೈಟಿದಾಗ ಇರ್ತೀವಲ್ಲ, ಕಿರಿಕಿರಿ ಬೇಡ ಅಂತ ಕೇಸಿನ. ಒಬ್ಬರು ತಳಗನ ಒಬ್ಬರು ಅಂಕಲ್ ಮಗ ಅವರಿ ಕೆಟ್ಟ ಇದ್ದಂಗನ ಚಾವ್ ಇದ್ದಂಗನ. ಅಂದ್ರೆ ದೊಡ್ಡವನೇ ಅನ ರೀ, ಒಂದು 25 ವರ್ಷ ನಾವು ಮ್ಯಾಗೆ ಏನ ರೀ ತಗೋದ. ಅವ ಕೆಟ್ಟ ಚಾವ್ ಅಂದ್ರೆ ಕೆಟ್ಟ ಜಗಳ ಗಂಟೆ ಅಂತವನ. ಯಾರ ತಲೆ ಹೊಡೆದಿನೋ ಏನೋ ಅವ್ರು ಬಂದಿದ್ರಪ್ಪ ಜಗಳ ಆಡ್ಲಕತ್ತಿದ್ರು. ಎಲ್ಲರೂ ಕಲ್ತ್ ಕೇಸನ್ ಸುಮ್ ನೋಡ್ಕೋತ ನಿಂದ್ಬಿಟ್ಟಿದ್ವಿ. ಈ ಟೈಮ್ ಐತ್ ನೋಡ್ರಿ ಜಗಳ ನೋಡಾರ್ದಾಗ ನಂದೆಲ್ಲ ಕೆಲಸ ಅಲ್ಲಿದಲ್ಲೇ ಕೂತಿತ್ತು ಇಲ್ಲ ಚಿಕ್ಕ. ಹಿಂಗದ ನೋಡ್ರಿ. ಈಗ ನಾವು 3 ಮಂದಿ ಕಲ್ತ್ ಕೇಸಿನ. ಅದು ಮತ್ತೇನೋ ಅಂತ ವಿಡಿಯೋ ಮಾಡಿದ್ರೆ ಇರ್ಲಾರ್ದೇನೋ ಇರ್ವಿ ಬಿಟ್ಕೊಂಡಿನಂತ ತಂದಾಗಂಗದ ಬ್ಯಾಡೆ ಬಡಿ ಕಿರಿಕಿರಿ ಅದು ಬ್ಯಾಡೆ ಬಿಟ್ಟ. ಈಗ 3 ಮಂದಿ ಕಲ್ತಿಲ್ಲತ್ತವ್ರ ಪಪ್ಪ ಹೊರಗೆ ಹೋಗ್ಯಾರ ಹೊಂಟಾರಂತ. ನೋಡಂಬ್ರಿ ಏನಾರ ಪಲ್ಯ ಮಾಡಂಬಂದಿನಿ. ಇಲ್ಲ ಪಲ್ಯ ಏನೋ ತೊಗೊಂಬರ್ತೀನಿ ಅಂದ್ರೆ ಏನು ತರ್ತಾರೋ ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಬರತ್ತನ ಸೋಸ್ಕೋತ ಕುಂದರ್ತೀನಿ. ಏನಾದ್ರಿ ಕೆಲಸ ರೀ ಇಲ್ಲ ಪಲ್ಯ ಫಸ್ಟ್ ಮಾಡ್ದಕ್ಕೆ ನಾ ಏನ ಬೇರೆ ಅಡುಗೆ ಮಾಡ್ಕೋಬೋದು ಹೌದಿಲ್ಪ. ನೋಡಮ್ ಚಪಾತಿ ರೀ ಇಲ್ದ ರೈಸೇ ಮಾಡಂದರವರು. ನೋಡಂಬ್ರಿ ಏನೇನು ಆಗ್ತದ. ಈಗ ನೋಡಿ ಅಣ್ಣದವ್ರದ್ದು ತಿನ್ನೋದು ಉಣೋದು ಬಾತ್ರೂಮ್ಗೆ ಹೋಗೋದು ಜಗಳ ಆಡೋದು ಹೊಡ್ಸ್ಕೋದು ಎಲ್ಲ ಮುಗ್ದದ್ರಿ. ಈಗ ಇಬ್ರು ಒಬ್ರಿಗೊಬ್ರು ಹೊಡ್ಪೆಟ್ಟಾಡೋದು. ಈಗ ನೋಡ್ರಿ ಕೂತಾರಿ ಬುಕ್ ತೊಗೊಂಡು ಕೇಸಿನ. ನಾ ಅಂದ್ರೆ ಇಷ್ಟು ಬ್ಯಾಳಿ ಸೋಸ್ಕೋತೀನಿ ಪಟ ಪಟ ಅಂದಿನಿ. ನೀವು ಇಬ್ರು ಕೆಲಸ ಮಾಡ್ರು ಅಂದಿನಿ. ಮಾಡ್ಲತ್ತಾರ ಇವ್ರ ಪಪ್ಪ ಇನ್ನೂ ಬಂದಿಲ್ಲ, ಇನ್ನೂ ಹೊಂಟಿನಿ ಅಂಬಿಕಾ ಅಂತಂದಾರ. ಇಲ್ಲಿ ಅನ್ಕತ್ತನ ಇಬ್ಬರಿಗೆ ಓದಿಸ್ತೀನಿ ನೋಡ್ರಿ. ಇಬ್ರು ಚಂದ ಕೆಲಸ ಮಾಡ್ರಿ. ಏನು ಹೇಳ್ತೀನಿ ಇಬ್ಬರಿಗೆ ಹೇಳತ್ತೀನಿ ಜಗಳ ಮಾಡೋದು ಕಮ್ಮಿ ಮಾಡ್ರಿ. ಇಬ್ರು ಪೇಪರ್ ಹೊಂಟಾವ ಕೆಳಸ್ಲತ್ತದ ಇಬ್ಬರಿಗೆ. ಮೆಕ್ಕಿ ಕೆಳಸ್ಲತ್ತದಿಲ್ಲ? ಈಗ ಇಬ್ರು ಕಲ್ತ್ ಕೇಸ ಮಸ್ತ್ ಈಗ ಮಟನ್ ಮಾಡತ್ತೀವಿ ನೋಡ್ರಿ. ಇಬ್ಬರು ಮಾಡ್ಲತ್ತೀವ್ರಿ. ಯಾಕಂದ್ರೆ ಅರ್ಧ ಕಿಲೋ ಮಟನಿಗೆ ಇಬ್ಬರು ಬೇಕಾಗ್ಯಾರ ನೋಡ್ರಿ. ಈಗ ಅಲ್ಲೇ ಸಣ್ಣ ಮಾಡ್ಕೊಂಡ್ ಬರ್ಬೇಕಿಲ್ಲ ನೋಡ್ರಿ. ಚಂದ ಹಿಡಿ ಕೈ ಕೊಯ್ಯಂಗದ. ಅರ್ಧ kg ಮಟನ್ ತಂದಾರ. ಇಲ್ಲೆಲ್ಲ ಹೋಳಿಟ್ಟದ. ಈಗ ಬಡ ಬಡ ಮಿಕ್ಸಿ ಮಾಡ್ಬೇಕು, ಪಲ್ಯ ಪಣೆ ಹೊಡಿಬೇಕು. ಒಂದೊಂದ್ಸಲ ನಾವು ಕುದಿಸಿ ಮಾಡ್ತೀವ್ರಿ, ಒಂದೊಂದ್ಸಲ ಅಂದ್ರೆ ಹಿಂಗೆ ಮಾಡ್ತೀವಿ ನೋಡ್ರಿ. ಈಗ ಸಂತೋಷ್ ಅವ್ರ ಪಲ್ಯ ಮಾಡ್ತಾರತ್ತ, ಹೆಂಗ್ ಮಾಡ್ತಾರ ನೋಡಮ್ಮ ಬರ್ರಿ. ಐತ ಸಣ್ಣ ನೀವು ಇರ್ಲ ಬಿಡು. ಇವ ನಿಜ ತೊಳ್ಕೊಲಿ ಮಾಡ್ಕೊಲಿ ಜರ. ಇವ ನಿಂದ್ರ ಕೊಯ್ಲಿಕ್ಕೆ ಬರಲ್ಲ ನೋಡ್ರಿ. ಈಗ ಮಾಡಿ ಹೆಂಗಾಗ್ಯದ್ರಿ ಫುಲ್ ಎಕ್ದಮ್ ಕರ್ರಗ್ ಹೆಂಗಾಗ್ಯದ ನೋಡ್ರಿ. ಗಡ್ಗಡ ಗುಡ್ಗುಡ ಮಿಂಚೋದು ಮಾಡೋದು ನಡ್ದದ ನೋಡ್ರಿ. ಈಗ ಇಸು ಬಟ್ಟಿಗಳೀಗ ಒಳಗೆ ಒಯ್ಬೇಕು ನೋಡ್ರಿ. ಇಸು ಬಟ್ಟಿಗಳಿಗೆ ನಾವು ಫುಲ್ ಮಾಡಿ ಎಕ್ದಮ್ ಗಡ್ಗಡ್ ಗುಡ್ಗುಡ್ ಅಲ್ಲಕತ್ತ. ದೇವರಾಜರ ಮಮ್ಮಿ ಭಾವಿಯದೆಲ್ಲ ಫೋನ್ ಮಾಡಿ ಹೇಳಕತ್ತಾರ ರೀ ಬಟ್ಟೆ ಆಗಿದ್ದಲ್ಲ ತಕ್ಕೋ ಅತ್ತ. ಹೆಂಗದ ನೋಡ್ರಿ ಈಗ. ಏನು ಮತ್ತಿನ ನೋಡ್ರಿ. ಈಗ ಸಂತೋಷ್ ಅವರು ಮಟನ್ ಮಾಡ್ಲಕತ್ತಾರ. ಎಲ್ಲ ಮಸಾಲೆ ತೆಗೆದಿಟ್ಟಾರ. ಇದಂತರ ಮಟನ್ ಮ್ಯಾರಿನೇಟ್ ಮಾಡಿ ಇಟ್ಟಿರು. ಈಗ ಪಲ್ಯ ಮಾಡ್ಲಕತ್ತಾರ ನೋಡ್ರಿ. ಶ್ರೀ ಏನೇನ್ ಹಾಕಿದದ ಅಬೇ ಅಲ್ಲಿ ಇದು ಮಾಡೋ ಟೈಮ್ನಾಗ ಅದಕ್ಕೆ ನೆನೆ ಇಡೋ ಟೈಮ್ನಾಗ ಚಂದ ನೀಟಾಗಿ ಹೇಳ್ಬೇಕು. ಪೇಸ್ಟ್ ಬಿಡು ನೀ ಪಲ್ಲ ಅದು ಹೇಳ ನನಗೆ. ನೀ ಅರ್ಧ ಪೇಸ್ಟ್ ಹಾಕಿನಿ ಮಸಾಲಾ ಮಟನ್ ಮಸಾಲಾ ಖಡಾ ಮಸಾಲಾ ಆಯ್ತು. ನೀ ಹೇಳತ್ತನ ಸುಟ್ಟೆ ಹೊತ್ತದದು ಪೈಲ ನೀ ಪಟ್ಟಂತದು ಇದು ಹಾಕ್ನಿ. ಪೀಸಿದ ಮಸಾಲೆ ಹಾಕ್ನಿ. ಟಮಾಟೆ ಉಳ್ಳಾಗಡ್ಡಿ ಮಾಡಿದ್ ಹಾಕೋ ನೀನ ಮಿಕ್ಸ್ ಅದ ಎಂದು ಪೈಲ ಇದು ಸುಟ್ಟು ಹೊತ್ತದದು. ಏ ಬ್ಯಾಡ ನೀನು ಜಾಸ್ತಿ ಎಣ್ಣೆ ಗರಂ ಮಾಡ್ಬಿಡ್ತದ ಹಾಕು. ನೋಡ್ರಿ ಇವ್ರಿಗೆ ಪಲ್ಯ ಮಾಡಕ್ ಹೇಳಿದ್ರೆ ಹಿಂಗದ ನೋಡ್ರಿ. ಹಿಂಗ ಡೈರೆಕ್ಷನ್ ಕೊಡ್ಬೇಕ್ರಿ ನಾವು.
ಸಾವ್ಕಾಸ್ ಸಾವ್ಕಾಸ್ ನೋಡ್ರಿ ಒಂದು ಮಾಡೋದು ಹೆಂಗದ ನೋಡ್ರಿ ಸ್ಟೈಲ್ ನೋಡ್ರಿ ಒಂದಾಗ ನೋಡ್ರಿ ಈಗ ಮಸ್ತನತ್ತ ಈಗ ಮಸಾಲೆ ರೆಡಿ ಆಗ್ಯದ ಐತಿಗೆ ಎಣ್ಣೆ ಬಿಡ್ಲಕ್ ಸ್ಟಾರ್ಟ್ ಆಯ್ತಂದ್ರೆ ಇದು ಮಟನ್ ಇದ್ರಾಗ ಹಾಕಿ ಕೆಸಿಂದ್ರ ಒಂದ್ 5 ಸೀಟಿ ಮಾಡ್ಕೊಂಡೆ ಒಂದ್ 6 ಸೀಟಿ ಮಾಡಿದ್ರೆ ಐತಲ್ ಮಟನ್ ಐತಿಗ ಮಟನು ಮಾಡ್ತಾನ ಮತ್ತಂದ್ರ ಸಂತೋಷ್ ಚಪಾತಿನೂ ಮಾಡ್ತಾನ ನೋಡ್ರಿ ಇವತ್ತು ನೋಡಮ್ರಿ ಏನೇನ್ ಮಾಡ್ತಾನ ಇವ ಹೇಳ್ಯಾನ್ರಿ ಎಲ್ಲಾ ಮಾಡ್ತೀನಂತ ಏನ್ ಮಾಡ್ಲಿಲ್ಲ ಅಂದ್ರೆ ಇವ್ ಭಜನಿನೇ ಮಾಡಮ್ರಿ ಇವತ್ತು ಮಾಡ್ತೀರಿ ಶ್ರೀ ಎಲ್ಲದಕ್ಕ ಹೂ ಅಂತಾನ ನೋಡ್ರಿ ಮಸ್ತನತ್ತ ಪಲ್ಯ ನಡದ್ ನೋಡ್ರಿ ಹೆಂಗ್ ನಡದ ಶ್ರೀ ಏಕ್ದಮ್ ಮಸ್ತ್ ಇನ್ನ ಎಷ್ಟೊತ್ತನ ಆತದ 15 ಮಿನಿಟ್ ಇನ್ನ 15 ಮಿನಿಟ್ ನೋಡಂಬರ್ರಿ ಇನ್ನ ಎಷ್ಟೊತ್ತನ ಮಾಡ್ತಾನ ನೀವ ಅಂತ ಈಗ ಇದ್ರಾಗ ಈಗ ಮಟನ್ ಹಾಕ್ಯಾನ ಚಂದ ತಿರುಗಿಸ್ಯಾನ ಇದಕ್ಕೆ ಇನ್ನೊಂದ್ ಸ್ವಲ್ಪ ಕುದಿಸ್ಕೊಂಡು ಆಮ್ಯಾಗ ಇದ್ರ ನೀರ್ ಹಾಕಿದಕ್ಕ ಒಂದು 7-8 ಸೀಟಿ ಮಾಡ್ಕೊಂಡ್ರೆ ಮಟನ್ ರೆಡಿ ಆಗ್ತದ ನೋಡ್ರಿ ಯಾಕಂದ್ರೆ ನಾವೆಲ್ಲರೂ ಮೆತ್ತಾಗ ಉಣ್ತೀವಿ ಜಾಸ್ತಿ ನಮಗ್ ಬಿರ್ಸಾದ್ರೆ ನಡೆಯಂಗಿಲ್ಲ ಹೌದಿಲ್ ಏನಿದ್ರ ಕುದಿಲಿ ಸ್ವಲ್ಪ ಆಮೇಲೆ ಹಾಕಕತ್ತಿ ಒಂದ್ ಸ್ವಲ್ಪ ಕುದಿಲ್ ನಿಂದ್ರು ಅದು ಕುದಿಲಿ ಆಮೇಲೆ ಹಾಕಕತ್ತಿ ನೋಡ್ರಿ ಅಡ್ಗಿ ಮಾಡವ ನೋಡ್ರಿ ಇವ್ನಿಗೆ ಕಲಸ್ಲತ್ತೀನ್ರಿ ಎಲ್ಲ ಆಮೇಲೆ ನನ್ನ ಅಸಿಸ್ಟೆಂಟ್ ಆತ ನಾವ ಎಲ್ಲ ಕಲಿತ ಅಡ್ಗಿ ಮಾಡಕ್ ಓಕೆ ಓಕೆ ಅಂತ ಕೈ ನಿಂತ ಓಕೆ ಡನ್ ನೋಡ್ರಿ ಈಗ ಹಿಟ್ನದ ಕಾರ್ಯಕ್ರಮ ನಡೆದದ ಚಪಾತಿ ಸಂತೋಷನ್ ಕೈ ನಿಂದ ಮಾಡಿಸ್ತೇನ್ರಿ ಈ ರಾತ್ರಿ ಎಷ್ಟು ಟೈಮ್ ಆಗ್ಯದ ನಿಮಗ ನಾ ತೋರಿಸ್ತೀನಿ ಅಂತ ನಿಂದ್ರಿ ಆಲ್ರೆಡಿ 10-10 ಆಗ್ತದ ಇನ್ನೊಂದ್ಸಲ ಭಾಳ ಸಿಟ್ಟು ಬರ್ತದ್ರಿ ಇವ್ ಮ್ಯಾಗ ಬಾ ಪಟಸ್ತಾನ್ರಿ ಅವ ಯಾವಾಗ್ರೆ ಲೇಟ್ ಆಗ್ಬೇಕು ಭಾರಿ ಪಟಸ್ತಾನ ನಿಮ್ ವಿಡಿಯೋ ಮಾತ್ರ ಎಲ್ಲರೂ ನೋಡಿದ್ರಿ ನೀವು ಭಾರಿ ಮಾಡ್ತಾನವ ನೀವ್ ನೋಡಿರ್ಬೇಕಲ್ಲ ಈ ಫೋನ್ ಹಿಡ್ಕೊಂಡು ಅವನೇ ನಿಂತಾನ ನೋಡ್ರಿ ಸಾಕ್ ಬಂದ್ ಮಾಡಿ ನೋಡ್ರಿ ನಾನಂತೂ ಪಲ್ಯ ಮಾಡಿದ ಪಲ್ಯ ರೆಡಿ ಆಗ್ಯದ ಈಗ ನೆಕ್ಸ್ಟ್ ಇಕ್ಕಿನ ಪಾಳಿ ಬಂದದ ಕಟ್ಟಿದ ಪಟ ಪಟ ಮಾಡಿ ಹೊಸಗ ಗುಮ್ತೀನಿ ಏನಿಲ್ಲ ನೀವೆಲ್ಲರೂ ಹೇಳ್ತೀರಿ ಇವನಿಗೆ ಬಕ್ಕು ಜೀವ ಮಾಡ್ಬೇಕು ರೆಕ್ಸ್ಪೆಕ್ಟ್ ಕೊಡ್ಬೇಕು ಹಂಗೀಗ ಈಗ ನೋಡಕತ್ತೀರ ಎಷ್ಟ್ ಚಪಾತಿ ಉಣ್ತಾನಂತ ಎಷ್ಟ್ ಚಪಾತಿ ಉಂಟ ಹೇಳೋಣ ಅದಕ್ಕೆ ಮಕ್ಕ ತೆಗಿದ್ರಿ ನೋಡ್ರಿ ಯಾರನ್ನ 2 ಚಪಾತಿ ಉಣ್ತಾರ ಸಣ್ಣ ಮಕ್ಳು ಉಣ್ತಾರ 2 ಚಪಾತಿ ಹಾ ನೀ ಸಣ್ಣ ಪಾರಿದ್ದಿ ನಾ ಮಾಯಿ ಮಾಡ್ದಪ್ಪ ಮಾಡಿ ಹಾಕೊಂತೀನಿ ಹೆಂಗ್ ಮಾಡ್ಬೇಕು ಹೇಳಿ ನಿಮ್ಮ ಮಾಯಿಗೆ ತರ್ತೀನಿ ಕುದಿಸ್ತೀನಿ ಮಾಯಿಗೆ 4 ಪದರಿನ ಚಪಾತಿ 4 ಪದರಿನ ಚಪಾತಿ 13 ವರ್ಷ ಇತ್ರಿ ಇದಕ್ಕೆ ಕೇಳಕತ್ತೀನ್ರಿ ಸಾಕಾಗ್ಯದ್ರಿ ನನಗ ನಮ್ಮ ಅತ್ತಿ ಎಷ್ಟು ಚಂದ ಅಡಿಗೆ ಮಾಡ್ತಾರ್ರಿ ನಮ್ಮ ಅತ್ತಿನ ಅಡಿಗೆದಾಗ ಹೆಸರು ಇಡ್ತಾನ ನೋಡ್ರಿ ಇಂದು ಅಷ್ಟದ ನೋಡ್ರಿ ಒಂದು ನಮ್ಮ ಏನು ಏನಂದಿದೀನಿ ನಮ್ಮ ಮಾಯಂಗ್ ಪಲ್ಯ ಮಾಡಲ್ಲ ನಮ್ಮ ಮಾಯಂಗ್ ಚಪಾತಿ ಮಾಡಲ್ಲ ಖರೆ ಖರೆ ನಿಮ್ಮ ಮಾಯಿ ಮ್ಯಾಗ ಆಣಿ ಮಾಡಿ ಈಗ ನಿಮ್ಮ ಮಾಯಿ ಮ್ಯಾಗ ಆಣಿ ಮಾಡಿ ಹೇಳಿ ಹೇಳಿದಿಲ್ಲ ಹೇಳಿದಿಲ್ಲ ಹಿಂಗವಾ ಹಾದಿಗಿ ಇಲ್ಲಾಂದ್ರೆ ಹೆಂಗ ಚಿಕ್ಕು ಮಿಕ್ಕು ಅವ್ರ ಬರ್ತಡೇ ದಿನ ಆಟೋ ಹೋಗಿ ಕರ್ಕೊಂಡ್ ಬರ್ತೀನಿ ಅಂದ್ರೆ ಹೊಲಕ್ ಹೋಗಿ ಆಟೋ ತಗೊಂಡ್ ಕರ್ಕೊಂಡ್ ಬರ್ತಾರತ್ರಿ ರಾಯಿ ಮುತ್ತೆ ಚಿಕ್ಕು ಮಿಕ್ಕು ಹೇಳ್ತಾರ ಚಿಕ್ಕು ಹೇಳ್ತಾನ್ರಿ ಅವ್ರ ರಾಯಿ ಮುತ್ತೆ ಹೋಗಿ ಆಟೋ ತಗೊಂಡ್ ಹೋಗಿ ಕರ್ಕೊಂಡ್ ಬರ್ತಾರಂತ ಅವಾಗ ಕೇಳಂಗ್ ಖರೆ ವಿಷಯ ಮಾಡ್ಸಾಮಲ್ ಅವಾಗ ಖರೆ ವಿಷಯ ಮಾಡ್ಸಾಮಲ್ ನಮ್ಮ ಅತ್ತಿ ಚಂದ ಅಡಿಗೆ ಮಾಡಿದ್ರು ನಾಯಿ ಚಂದ ಅಡಿಗೆ ಮಾಡಿದ್ರು ಹೆಸರು ಇಡ್ತಾನ್ರಿ ಹೇಳ್ತಾನೆ ನಮ್ಮ ಆಯ್ ಮುಂದೆಲ್ಲ ಫೇಲ್ ನಿಮ್ ಆಯ್ ಪಲ್ಯ ಹೆಂಗ್ ಮಾಡ್ತೀವಿ ಅದು ಹೇಳ್ಬಿಡು ಜರ ಪಟ ಪಟ ಹೇಳಿ ಎಲ್ಲರಿಗೆ ಸುಕ್ಕ ಮಾಡ್ತಿದ್ದ ಸುಕ್ಕ ಯೋ ನಿಜ ನಿನ್ ಕಡೆ ತಗೋ ಕ್ಯಾಮ್ರಾ ಜನ ನಿನ್ ಮಾರಿ ಕಡೆ ತಗೋಬೇಕು ಹೆಂಗ್ ಮಾಡ್ತೀವಿ ನಿಮ್ ಆಯ್ ಸುಕ್ಕ ಸುಕ್ಕ ಅದ್ರಾಗ ಏನೇನ್ ಹಾಕ್ತು ನಂಗೇನ್ ಗೊತ್ತು ತಿಂದ ಬೆಳಕ್ ಏನ್ ಮಾಡ್ತಿದಾರ ಅದು ಹೇಳು ನೋಡು ಸೀದಾ ಹೇಳು ಇಲ್ಲಿ ತಿಂದ ಬೆಳಕ್ ಏನ್ ಮಾಡ್ತಿದ್ರಿ ತಿಂದ್ರಪ್ಲೆ ಕೈನ ತಕ್ಕೋದ್ರಪ್ಲೆ ಹಂಗ ಏನ್ ಮಾಡ್ತಿದ್ರಿ ನೀವು ಗುಡ್ ನೈಟ್ ಕೇರ್ ಇಲ್ಲ ಸೀದಾ ಹೇಳ ನೋಡ್ ಮತ್ತೆ ಹೇಳಕತ್ತೀನಿ ಹೇಳಿ ಇಲ್ಲ ಊಟ ಆದ್ಬೇಕು ನೀವೇನ್ ಮಾಡ್ತೀರ ಅದು ಹೇಳಿ ಪಟ್ ಅಂತ ಹೇಳು ನೋಡ್ರಿಗ ಮಸ್ತನತ್ತ ಈಗ ರೀ ಮಟನ್ ಪಲ್ಯ ರೆಡಿ ಆಗ್ಯದ ಮಟನ್ ಗ್ರೇವಿ ಮತ್ತಂದ್ರ ಚಪಾತಿ ಉಳ್ಳಾಗಡ್ಡಿ ಎಲ್ಲ ಇಟ್ಕೊಂಡು ಕೂತಿ ನೋಡ್ರಿಗ ಸಂತೋಷ್ ಅವ್ರು ಮಾಡ್ಯಾರ ನೋಡ್ರಿಗ ಮಸ್ತನತ್ತ ಮಟನ್ ಸಂತೋಷ್ ಅವ್ರು ಮಾಡ್ಯಾರ ಇಲ್ಲಿ ನೋಡ್ರಿಗ 3 ಮಂದಿ ಹೆಂಗ್ ಕೂತಾರ ನೋಡಿ ಸಾಬಾರಿಗ ನೋಡ್ರಿ ಅವ್ರು ಫುಲ್ ಡಿಸ್ಕಷನ್ ಆಡೋದಾದ್ರೆ ಹೆಂಗೆ ಊಟ ಮಾಡಕ್ ರೆಡಿ ಇದ್ದೀರಿ ಫುಲ್ ಜೋಶ್ ಇಲ್ಲಿ ನೋಡ್ರಿ 3 ಮಂದಿ ಫುಲ್ ಜೋಶ್ ಆಯ್ತು ಆಮೇಲೆ ಠುಸ್ ಅದಾರ್ರಿ ಬರೀ ಎಲ್ರು ಊಟ ಮಾಡಮ್ಮ ಮಟನ್ ಮಾಡಿ ನಾನೇ ಸ್ಪೆಷಲ್ ಇವತ್ತ ನೋಡ್ರಿ ಹೆಂಗ್ ಹೇಳ್ತಾರ ನೋಡ್ರಿ ಮಟನ್ ಮಾಡಿ ಸ್ಪೆಷಲ್ ನೋಡ್ರಿ ಬರೀ ಸಂತೋಷ್ ಅವರು ಮಟನ್ ಮಾಡ್ಯಾರ ನಾ ಚಪಾತಿ ಮಾಡೀನಿ ಈಗ ರೈಸ್ ಏನ್ ಮಾಡಿಲ್ಲ ಎಲ್ಲರಿಗೂ ನೆಗಡಿ ಆಗ್ಯದ ಅಂತ ಕೇಸಿನ ಸುಮ್ಮನೆ ಯಾಕೆ ಮಾಡ್ಬೇಕಂತ ಮಸ್ತ್ ಆಗದ ಹೆಂಗಾಗ್ಯದ ಹೇಳಮ್ ನಿಂದ್ರಿ ಚಂದಾಗಿ ಟೊಮೆಟೊ ಸಾರು ಭಾರಿ ಆಗ್ಯದ್ರಿ ಖರೆ ಬೀರಿ ನಿಮ್ಮ ಟೊಮೆಟೊ ಸಾರು ಭಾರಿ ಆಗ್ಯದ್ರಿ ನೀವು ನೋಡಿ ಒಂದ್ ತುತ್ ನೀನು ಉಣ್ ನೋಡು ಹಂಗಲ್ಲ ಒಂದ್ ತುತ್ ಉಣ್ ನೋಡು ಇದ್ರಾಗ ಒಂದಿರ ಮಟನ್ ಹಾಕಿ ಕೊಡ್ತೀನಿ ಈಗ ಎಲ್ಲಿ ನೀವು ನೋಡು ಮಸ್ತ್ ಆಗ್ಯದ
ಭಾರಿ ಆಗ್ಯದ ನೋಡ್ಬಾರ ಎಲ್ಲರೂ ಕಲ್ತ್ಕೆಸನ ಊಟ ಮಾಡಮ್ರಂತ. ಇದೇ ರೀತಿ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಪ್ರೀತಿ ಅಭಿಮಾನ ವಿಶ್ವಾಸ ಕೊಡ್ಕೋತೀರಂತ ಎಲ್ಲರಿಗೆ ಕೇಳಮ್. ಹೌದ್ರಿ ಇಷ್ಟ ಆಯ್ತಂದ್ರೆ ವಿಡಿಯೋ ಇಷ್ಟ ಆಯ್ತಂದ್ರೆ ಎಲ್ಲರೂ ಏನ್ ಮಾಡ್ಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಪೋರ್ಟ್ ಬಿ ಮಾಡ್ರಿ. ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೂ ತೋರಿಸಿ, ಯಾಕಂದ್ರೆ ನಾವು ನೋಡ್ರಿ ಮಿಡಲ್ ಕ್ಲಾಸ್ ಕುಟುಂಬದವ್ರು ಹ್ಯಾಂಗಿದ್ವಿ ಇದ್ದಿದ್ದಂಗೆ ತೋರಿಸ್ತೀವಿ. ಹೋದ್ರಿ ಸರಿ. ಸೊ ಎಲ್ಲರಿಗೂ ಶುಭ ರಾತ್ರಿ, ಎಲ್ಲರಿಗೂ ಬಾಯ್ ಬಾಯ್, ಎಲ್ಲರಿಗೂ ಗುಡ್ ನೈಟ್, ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಅಂಡ್ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿ ಮರ್ಯಾದೆ ಕೊಡ್ರಿ, ಯಾಕಂದ್ರೆ ಇರೋದೇ 4 ದಿನ ಜೀವನದ. ಹೌದಿಲ್ಲ? ಸೊ ನಾವು ನಿಮ್ಮವರು, ನೀವು ನಮ್ಮವರು. ಎಲ್ಲರಿಗೂ ಬಾಯ್, ಎಲ್ಲರಿಗೂ ಶುಭ ರಾತ್ರಿ, ಎಲ್ಲರಿಗೂ ಗುಡ್ ನೈಟ್. ನಮ್ಮ ವಿಡಿಯೋಸ್ ಮಾತ್ರ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ರಿ, ಮಜಾ ಮಾಡ್ರಿ ಎಲ್ಲರೂ.